ನಗರದಲ್ಲಿ ಖಾಕಿ ಎಷ್ಟೇ ಟೈಟ್ ಮಾಡಿದ್ರೂ ಮಾದಕ ವಸ್ತುಗಳ ಹಾವಳಿ ತಪ್ಪಿಲ್ಲ. ಹಾಗಂತ ಪೊಲೀಸರು ಸುಮ್ಮನಾಗೋಕೆ ಆಗುತ್ತಾ? ಚಾನ್ಸೇ ಇಲ್ಲ. ಇದೀಗ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 3 ಕೇಸ್ಗಳಲ್ಲಿ 6.75 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಒಂದ್ ಕಡೆ ಫಳ ಫಳ ಅಂತ ಹೊಳೆಯೋ ಚಿನ್ನಾಭರಣ ಮತ್ತು ಹಣ, ಮತ್ತೊಂದ್ ಕಡೆ ಮಾದಕ ದ್ರವ್ಯಗಳ ಪ್ಯಾಕೆಟ್ಗಳು. ಸಿಸಿಬಿ ಪೊಲೀಸರು ಭಾರಿ ಬೇಟೆಯಾಡಿದ್ದು ಬರೋಬ್ಬರಿ 6 ಕೋಟಿಯ ಡ್ರಗ್ ಅನ್ನ ಸೀಸ್ ಮಾಡಿದ್ದಾರೆ. ಬೇಟೆ ನಂಬರ್ 1, ಬಿಸಿನೆಸ್ ವೀಸಾದಲ್ಲಿ ಬಂದು ಡ್ರಗ್ ಪೆಡ್ಲಿಂಗ್ ಅರೆಸ್ಟ್. ಬಿಸಿನೆಸ್ ವೀಸಾದಲ್ಲಿ ಬಂದು ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದ ವಿದೇಶಿ ಪ್ರಜೆ ಸಿಸಿಬಿ ಬಲೆಗೆ ಬಿದ್ದಿದ್ದಾನೆ. ಕ್ರಿಶ್ಚಿಯನ್ ಸೊಪರು ಚುಕ್ವು ಬಂಧಿತ ಆರೋಪಿಯಾಗಿದ್ದು 2 ಕೋಟಿ ಮೌಲ್ಯದ 1 ಕೆಜಿ MDMA ಸೀಸ್ ಮಾಡಲಾಗಿದೆ. ಈತ 2012ರಲ್ಲಿ ಬಿಸಿನೆಸ್ ವೀಸಾದಲ್ಲಿ ನಗರಕ್ಕೆ ಬಂದಿದ್ದ. ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳು ಹಾಗೆ ITBT ಉದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡಿ 1 ಗ್ರಾಂಗೆ 20,000ದಂತೆ ಡ್ರಗ್ಸ್ ಮಾರಾಟ ಮಾಡ್ತಿದ್ದ. ಬೇಟೆ ನಂಬರ್ 2, ಸಾಫ್ಟ್ವೇರ್ ಉದ್ಯೋಗಿಯಂತೆ ನಟಿಸಿ ಡ್ರಗ್ ಪೆಡ್ಲಿಂಗ್. ಮತ್ತೊಂದು ಪ್ರಕರಣದಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಂತೆ ನಟಿಸಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದ ಕೇರಳ ಪ್ರಜೆ ಅರೆಸ್ಟ್ ಆಗಿದ್ದಾನೆ. ನಿಷೇಧಿತ MDMA ಮಾರ್ತಾ ಇದ್ದ ಪೆಡ್ಲರ್ ಜಿಜೋ ಪ್ರಸಾದ್ ಸಿಸಿಬಿ ಕೆಡ್ಡಾಗೆ ಬಿದ್ದಿದ್ದು 4.52 ಕೋಟಿ ಮೌಲ್ಯದ 2 ಕೆಜಿ 454 ಗ್ರಾಂ ಹೈಡ್ರೋ ಗಾಂಜಾ ಹಾಗೂ 26 ಲಕ್ಷ ನಗದು ಸೀಸ್ ಮಾಡಲಾಗಿದೆ. ಬೇಟೆ ನಂಬರ್ 3, ಕೇರಳದ 8 ಡ್ರಗ್ ಪೆಡ್ಲರ್ಗಳು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್. ಯಲಹಂಕದ ಅಟ್ಟೂರು ಲೇಔಟ್ನ ಲಾಡ್ಜ್ನಲ್ಲಿ ಕೇರಳದ 8 ಡ್ರಗ್ ಪೆಡ್ಲರ್ಗಳನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಲಾಗಿದೆ. ವಿದೇಶಿ ಪೆಡ್ಲರ್ಗಳಿಂದ ಕಡಿಮೆ ಬೆಲೆಗೆ MDMA ಖರೀದಿಸ್ತಾ ಇದ್ದ ಆರೋಪಿಗಳು ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ರು. 27 ಲಕ್ಷ ಮೌಲ್ಯದ MDMA, 10 ಮೊಬೈಲ್, 1 ಟ್ಯಾಬ್, 2 ಕಾರನ್ನ ಸೀಸ್ ಮಾಡಲಾಗಿದೆ. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದವರು ಇನ್ನೊಂದು ಪ್ರಕರಣದಲ್ಲಿ 110 ಗ್ರಾಂ MDMA ಕ್ರಿಸ್ಟಲ್ಗಳನ್ನು ಮತ್ತು 10 ಮೊಬೈಲ್ ಫೋನ್ಗಳನ್ನು, 1 ಟ್ಯಾಬ್ ಹಾಗೂ ಕೃತ್ಯಕ್ಕೆ ಉಪಯೋಗಿಸತಕ್ಕಂಥ 2 ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 27 ಲಕ್ಷ. ಇದು ಆಗಿರತಕ್ಕಂಥದ್ದು ಯಲಹಂಕ ನ್ಯೂ ಟೌನ್ನ ಒಂದು ಹೋಟೆಲ್ ಲಾಡ್ಜ್ ಒಂದರಲ್ಲಿ 8 ಡ್ರಗ್ ಪೆಡ್ಲರ್ಗಳು ಈ ರೀತಿ ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ಅವರನ್ನು ಹೋಗಿ ಬಂಧಿಸಿ ಅವರಿಂದ ಈ ಎಲ್ಲ ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ಯೂಟ್ಯೂಬ್ ನೋಡಿ ಸರಗಳತನ ಮಾಡ್ತಾ ಇದ್ದ ಬೆಂಗಳೂರಿನ ನಿತಿನ್ ಮತ್ತು ಭದ್ರಾವತಿಯ ಪ್ರಭು ಎಂಬಾತನನ್ನ ಕೋಣನಕುಂಟೆ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. 24 ಗಂಟೆಗೆ ಬಾಡಿಗೆ ಬೈಕ್ ಪಡೆದು ಕಳ್ಳತನ ಮಾಡ್ತಾ ಇದ್ದ ಈ ಖದೀಮರಿಂದ 2.8 ಲಕ್ಷ ಮೌಲ್ಯದ ಚಿನ್ನಾಭರಣ, 1.5 ಲಕ್ಷ ಮೌಲ್ಯದ ಪಲ್ಸರ್ NS ಬೈಕ್ ಅನ್ನ ಸೀಸ್ ಮಾಡಲಾಗಿದೆ. ಇನ್ನು ಬೆಳ್ಳಂದೂರು ಪೊಲೀಸರು ದೀಕ್ಷಿತ್, ಕ್ಲಿಂಟನ್, ಮೋತಿಲಾಲ್ ಎಂಬ 3 ಮನೆಗಳ್ಳರನ್ನು ಬಂಧಿಸಿದ್ದಾರೆ. ಶಿವಪ್ರಸಾದ್, TV9 ಬೆಂಗಳೂರು.